ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ಇವತ್ತು ನಾನು ಈ ವರ್ಷದಲ್ಲಿ ತಗೊಂಡಿರೋವಂಥ ಗೋಲ್ಡ್ ಜ್ಯುವೆಲರಿ ಬಗ್ಗೆ ಹಾಗೆ ಇಯರಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಇದನ್ನು 1 ಗ್ರಾಮ್ ಅಥವಾ 2 ಗ್ರಾಮ್ ಒಳಗೇ ತಗೊಂಡಿದ್ದೀನಿ. ಇದನ್ನು ಹೇಗೆ ತಗೊಂಡೆ, ಹಾಗೆ ಎಲ್ಲಿ ತಗೊಂಡೆ, ಇದಕ್ಕೆ ಎಷ್ಟಾಯಿತು ಅಂತ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೇಗೆ ಮನೆಯಲ್ಲಿ ನಾವು ಉಳಿತಾಯನ ಮಾಡ್ಕೊಳ್ಳೋದು ಅಥವಾ ಯಾವುದೇ ಮೂಲದಿಂದ ನಿಮ್ಗೆ ಆದಾಯ ಬರದೇ ಇದ್ದರೂ ಕೂಡ ಹೇಗೆ ಮನೆಯಲ್ಲೇ ನೀವು ಅರ್ನಿಂಗ್ಸ್ನ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ಕೂಡ ಸಂಪೂರ್ಣವಾಗಿ ನನ್ನ ವಿಡಿಯೋನ ನೋಡ್ಬೋದು. ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಹಿಂದೆ ತಿರುಪು ಕೂಡ ಅಷ್ಟೇ ಅಷ್ಟೊಂದು ಗಟ್ಟಿಯಾಗಿ ಬಂದಿದೆ. ಹಾಗೆ ಹಾಲ್ಮಾರ್ಕ್ ಕೂಡ ನೋಡ್ಬೋದು ನೀವು. ಹಾಲ್ಮಾರ್ಕ್ ಇರುವಂಥ ಚಿನ್ನ ಇದು. ಹಾಗೆ ಇದು ಕೊಂಡಿ ಕೂಡ ಕೆಳಗೆ ಗುಂಡು ಬಂದಿರೋದ್ರಿಂದ ಕೊಂಡಿ ಕೂಡ ಸ್ವಲ್ಪ ದಪ್ಪವಾಗೇ ಬಂದಿದೆ. ಇದು ರೆಡಿಮೇಡೇ ನಾನು ತೊಗೊಂಡಿರೋದು, ಮಾಡಿಸೋದಕ್ಕೇನು ಹಾಕಿರಲಿಲ್ಲ. ಉಳಿತಾಯ ಮಾಡಿದ್ರಲ್ಲೇ ಹೋಗಿ ತೊಗೊಂಬಂದೆ ನಾನು ಹೇಗೆ ಅರ್ನಿಂಗ್ಸ್ನ ಮಾಡಿದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಒಂದು. ಅದರಲ್ಲಿ ನಾನು ಮೊದಲು ಕೆಲವೊಂದು ಪೇಜಸ್ಗಳ್ದು ಪ್ರಮೋಷನ್ ಮಾಡ್ತಿದ್ದೆ. ಅಂದರೆ ಎಂಬ್ರಾಯ್ಡ್ರಿ ಹಾಗೆ ಜ್ಯುವೆಲರ್ಸ್ದು ಅವ್ರದ್ದೆಲ್ಲ ಪೇಜಸ್ಗಳನ್ನ ಪ್ರಮೋಷನ್ ಮಾಡ್ತಿದ್ದೆ. ಅದರಿಂದ ನನಗೆ ಬಂದಂಥ ಅರ್ನಿಂಗ್ಸ್ನ ಸ್ವಲ್ಪನೇ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಮನೆಯಲ್ಲಿ ಕೂಡ ನಮ್ಮ ಮನೆಯಿಂದ ಏನಾದರೂ ಅಪ್ಪ ಅಮ್ಮ ಬಂದಾಗ ಹೋದಾಗೆಲ್ಲ ಕೊಟ್ಟಾಗ ಏನು ದುಡ್ಡು ಕೊಡ್ತಿದ್ರು ಅದನ್ನು ಕೂಡ ನಾನು ಹಾಗೆ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದೆಲ್ಲ ಸೇವಿಂಗ್ಸು ಸೇರಿಸಿ ಈಗ ನಾನು ಇದನ್ನು ತೊಗೊಂಡಿರೋದು, ಪರ್ಚೇಸ್ ಮಾಡಿರೋದು. ಇದನ್ನು ನಾನು ಮೈಸೂರಲ್ಲೇ ಭರತ್ ಜ್ಯುವೆಲರ್ಸ್ ಅಂತ ಇದೆ, ಅಲ್ಲೇ ತೊಗೊಳೋದು. ನಾವು ಯಾವಾಗಲೂ ಕೂಡ ಭರತ್ ಜ್ಯುವೆಲರ್ಸಲ್ಲೇ ಎಲ್ಲ ಒಡವೆಗಳನ್ನ ಕೂಡ ತೊಗೊಳೋದು. ನಮ್ಮ ಮನೆಯವರು ಆಗಿರ್ಬೋದು, ನಮ್ಮ ಚಿಕ್ಕಿ ಮನೆಯವರು ಆಗಿರ್ಬೋದು, ಅಥವಾ ನಮ್ಮ ಅಪ್ಪಾಜಿ ಅಮ್ಮ ಊರಿಂದ ಕೂಡ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ಜ್ಯುವೆಲರ್ಸಲ್ಲಿ. ಮತ್ತು ಅಷ್ಟೇ ಚೆನ್ನಾಗಿರೋವಂಥ ಒಡವೆಗಳು ಕೂಡ ಅವರು ಮಾಡಿಕೊಡ್ತಾರೆ. ರೆಡಿಮೇಡ್ ಆಗಿರ್ಬೋದು ಅಥವಾ ನೀವು ಮಾಡೋಕ್ಕಾಗಿ ಕೊಟ್ಟು ಹೋದರೂ ಕೂಡ ಅವರು ಕ್ಲೀನಾಗಿ ಮಾಡಿಕೊಡ್ತಾರೆ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ನಾನು ಅದೇ ಅಂಗಡಿನಲ್ಲಿ ಯಾಕೆ ಮಾಡಿಸ್ತೀವಿ ಅಂದರೆ, ನಾವು ನಮ್ಮ ಅಜ್ಜಿ ಮುತ್ತಜ್ಜಿಯಿಂದನೂ ಕೂಡ ಅದೇ ಅಂಗಡಿನಲ್ಲಿ ಮಾಡಿಕೊಡೋದು. ಯಾಕಂದರೆ ಒಡವೆ ಗ್ಯಾರಂಟಿ ಇರುತ್ತೆ. ಹಾಗಾಗಿ ಅದೇ ಅಂಗಡಿನಲ್ಲಿ, ಅದೇ ಶಾಪ್ನಲ್ಲಿ ನಾವು ಮಾಡಿಸೋದು. ನೋಡಿ ಹಿಂದ್ಗಡೆನೂ ಕೂಡ ಇದೆ ಹಾಲ್ಮಾರ್ಕ್ 916 ಅಂತ ಇದೆ. ಹಾಲ್ಮಾರ್ಕ್ ಕೊಟ್ಟಿದ್ದಾರೆ. ಮತ್ತು ಸ್ವಸ್ತಿಕ್ ಕೂಡ ಇದೆ ಹಾಲ್ಮಾರ್ಕು. ಈ ತಿರ್ಪು ಕೂಡ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಏನೋ ಥರ ತೆಳು ಅಂತಲೂ ಅನಿಸಲ್ಲ, ಬೇಗನೂ ಮುರಿದೋಗೋದು ಇಲ್ಲ. ನಾನು ಇದನ್ನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ, ಡೈಲಿ ಯೂಸ್ಗೆ ಹಾಕ್ಕೊತಾ ಇದ್ದೀನಿ. ಮನೆಗೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ತಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಆಗಲೇ ಮೂರು ಜೊತೆ ಇದೆ. ಅದು ಕೂಡ ಒಂದು 5 ಗ್ರಾಮು, ಒಂದು 3 ಗ್ರಾಮು, ಹಾಗೆ ಇನ್ನೊಂದು 1 ಗ್ರಾಮಲ್ಲೇ ಇದೆ. ಇದು 2 ಗ್ರಾಮ್ ಒಳಗೇ ಇದೆ. ಎಷ್ಟು ತೂಕ ಇದೆ ಅಂತ ಕೂಡ ಹೇಳ್ತೀನಿ. 1.92 ಗ್ರಾಮ್ ಇದೆ ಇದು. ಅಂದರೆ 1.25 ಗ್ರಾಮ್ ಇದೆ. ಇದಕ್ಕೆ ನಾನು ಈಗ ಲೇಟೆಸ್ಟಾಗಿ ತಗೊಂಡಿರೋದ್ರಿಂದ ಈಗ ಚಿನ್ನದ ರೇಟ್ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಮಜೂರಿ, ವೇಸ್ಟು, ಹಾಗೆ ಹರಳು ಇದೆಲ್ಲ ತೆಗೆದು ಇದನ್ನೆಲ್ಲ ಸೇರಿಸ್ತಾರೆ. ಇದು ತೊಗೊಳ್ಬೇಕಾದ್ರೆ ಸೇರಿಸ್ತಾರೆ, ಮಾರುವಾಗ ಇದನ್ನೆಲ್ಲ ಕಳೀತಾರೆ. ಹಾಗಾಗಿ ತೊಗೊಳ್ಳುವಾಗ ಇದನ್ನೆಲ್ಲ ಸೇರಿಸೋದ್ರಿಂದ ಎಷ್ಟಾಯಿತು ಅಂತ ಅಂದರೆ ಒಂದು 12,000 ಆಯಿತು ನನಗಿದು. ನಾವು 11,000 ಕೊಟ್ವಿ. ಗೊತ್ತಿರೋ ಅಂಗಡಿ ಆಗಿರೋದ್ರಿಂದ 11,000 ಕೊಟ್ವಿ. ಈಗ ನಾನು ಮನೆಗೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮನೆಗೆ ಹಾಕ್ಕೊಂಡೇ ಕೂಡ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ ಒಡವೆಗಳು ಕೂಡ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಡೀಟೇಲ್ಸ್ ಕೂಡ ಕೊಡ್ತೀನಿ ಹೇಗಿದೆ ಮತ್ತು ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ. ಹಾಗೆ ಇನ್ನೊಂದು ನಂದು 1 ಗ್ರಾಮ್ ಅಂದರೆ ಕಾಗೆ ಬಂಗಾರ ಅಂತ ಕರೀತಾರೆ, 1 ಗ್ರಾಮ್ ಲೇಪನ ಆಗಿರುವಂಥದ್ದು. ಅದು ಕೂಡ ಒಂದು ದೊಡ್ಡ ಜುಮ್ಕಿ ಇದೆ. ಅದನ್ನು ಕೂಡ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ನಂದು ಈ ವರ್ಷದಲ್ಲಿ ತೊಗೊಂಡಿರೋವಂಥ ನ್ಯೂ ಇಯರಿಂಗ್ಸು. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಹೇಗಿದೆ ಅಂತ. ಒಂದು ಸ್ವಲ್ಪನೂ ಕೂಡ ಏನು ಡಲ್ ಆಗಿಲ್ಲ, ಹೇಗಿದೆ ಹಾಗೆ ಹೊಳಿತಾನೆ ಇದೆ, ಚೆನ್ನಾಗಿದೆ. ಯೂಸ್ ಮಾಡ್ತಾ ಚೆನ್ನಾಗಿ ಇನ್ನೂ ಕೂಡ ಶೈನಿಂಗ್ ಬರ್ತಾ ಇದೆ.
ತಿರುಪು ಕೂಡ ಅಷ್ಟೇ ಗಟ್ಟಿಯಾಗಿದೆ, ಮತ್ತು ಲೂಸ್ ಅಂತೂ ಇಲ್ಲವೇ ಇಲ್ಲ, ಕ್ಲೀನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ರೆಡಿಮೇಡು ಅಂದರೆ ಎಲ್ಲ ತಿರುಪ್ಗಳು ಲೂಸ್ ಇರುತ್ತೆ, ಹಾಗೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಕೊಂಡಿ ಹತ್ರ ಅಥವಾ ಲೂಸ್ ಆಗಿರೋದು ಕಟ್ಟಾಗಿರೋ ಥರ ಎಲ್ಲ ಇರುತ್ತೆ. ಆದರೆ ಇದರಲ್ಲಿ ಆ ಥರ ಏನೂ ಇಲ್ಲ. ಇಲ್ಲಿ ನಾವು ಗೊತ್ತಿರೋ ಅಂಗಡಿ ಆಗಿರೋದ್ರಿಂದ ಚೆನ್ನಾಗೇ ಮಾಡಿಟ್ಟಿರ್ತಾರೆ ರೆಡಿಮೇಡ್ಸ್ ಕೂಡ. ಹಾಗಾಗಿ ನಾನು ಹೋದ ತಕ್ಷಣ ಇದು ಇಷ್ಟ ಆಯಿತು, ಲಕ್ಷ್ಮಿ ಡಿಸೈನ್ ಥರ ಕಾಣಿಸ್ತು. ನನ್ನ ತಂಗಿ ಹತ್ರನೂ ಇದೇ ಥರ ಇದೆ, ಆದರೆ ಅವಳದು ಲಕ್ಷ್ಮಿ ಬಂದಿದೆ, ನಂದು ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ ಬಂದಿದೆ ಕೆಳಗಡೆ, ಮತ್ತು ಚಿಟ್ಟೆ ಡಿಸೈನ್ ಬಂದಿದೆ. ಹತ್ರದಲ್ಲೂ ಕೂಡ ತೋರಿಸ್ತಿದ್ದೀನಿ ನೋಡಿ, ಕಿವಿಗೆ ಹಾಕ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ಒಂದು 3 ತಿಂಗಳು 6 ತಿಂಗಳಿಗೂ ಒಂದ್ಸಲ ಬೇರೆ ಬೇರೆದು ಇಯರಿಂಗ್ಸ್ನ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ರೀಸೆಂಟಾಗಿ ನಾನು ಇದನ್ನು ಹಾಕ್ಕೊಂಡು ಒಂದು 6 ತಿಂಗಳಾಯಿತು. ಇದನ್ನೇ ಯೂಸ್ ಮಾಡ್ತಿದ್ದೀನಿ, ಮನೆ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಅರಳು ಕೂಡ ಚೆನ್ನಾಗಿದೆ, ಏನೂ ಬಿದ್ದೋಗೋದಿಲ್ಲ, ಅದು ಕ್ಲೀನಾಗಿ ಕೂರಿಸಿದ್ದಾರೆ. ಆ ಥರ ಇರೋದನ್ನ ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಅರಳು ಬೇಡ ಅಂದರೂ ಕೂಡ ನಿಮಗೆ ಸಿಂಪಲಾಗಿ ಕೂಡ ಸಿಗುತ್ತೆ. ನಾನು ಡೈಲಿ ಯೂಸಿಗೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಕೂಡ ಏನು ಕೊಂಡಿ ಮುರಿದೋಗೋದಾಗಲಿ ಅಥವಾ ಏನಾದರೂ ಟ್ವಿಸ್ಟ್ ಆಗೋದಾಗಲಿ ಏನೂ ಆಗಿಲ್ಲ. ಇದು ಹಾಕ್ಕೊಂಡೇ ಮಲ್ಕೊತೀನಿ, ಆದರೂ ಈಗ ಕೂಡ ಏನೂ ಒಂಚೂರು ಕೂಡ ಬೆಂಡೇನೂ ಆಗಿಲ್ಲ. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.